ವಿದ್ಯಾರ್ಥಿಗಳು ಸುಮಾರು ವರ್ಷಗಳಿಂದ ಅವರಿಗೆ ಕೆಲಸ ಇಲ್ಲದೆ ಕಂಗಾಲಾಗಿದ್ದಾರೆ. ಆದ್ರಿಂದ ಅವರಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಹೋರಾಟವನ್ನ ತೀಕ್ಷ್ಣಗೊಳಿಸ್ತಕ್ಕಂಥ ಕಾತುರದಲ್ಲಿದ್ದಾರೆ. ಆದ್ರಿಂದ ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು, ನಾವು ಕೂಡ ಅವರಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೂಡ ಅಶೋಕ್ ಅವರು ನಾವು ಎಲ್ಲ ಬೆಂಗಳೂರಿನಿಂದ ಬಂದಿದ್ದೇವೆ. ನಾವು ಸರ್ಕಾರಕ್ಕೆ ಒತ್ತಾಯ ಆಗ್ರಹ ಮಾಡ್ತೇವೆ. ಏನು ಈ ವಿದ್ಯಾರ್ಥಿಗಳು ಇವತ್ತು ಹೋರಾಟಕ್ಕಿಳಿದಿದ್ದಾರೆ, ಅವರ ಆಕ್ರೋಶಕ್ಕೆ ಕಾರಣ ಇದೆ. ದಯಮಾಡಿ 2,84,000 ಹುದ್ದೆಗಳು ಖಾಲಿ ಇದೆ, ಅದನ್ನ ನೀವು ಭರ್ತಿ ಮಾಡಿ. ಅವರೆಲ್ಲರಿಗೂ ಕೂಡ ಒಂದು ಕೆಲಸ ಸಿಕ್ಕಿದ್ರೆ ತಕ್ಷಣ ಅವರು ತಣ್ಣಗಾಗ್ತಾರೆ, ಅವರವರ ಕೆಲಸ ಅವ್ರು ಮಾಡ್ತಾರೆ. ಆಮೇಲೆ ಅವ್ರಿಗೆಲ್ಲ ಏಜ್ ಬಾರ್ ಆಗ್ತಾ ಇದೆ. ವರ್ಷಗಟ್ಲೆ ನೀವು ಆ ತಡೆ ಹಿಡಿದ್ರೆ ಅದು ಏಜ್ ಬಾರ್ ಆಗೋದ್ರೆ ವಯೋಮಿತಿ ಇದಾದ್ರೆ ಅದಾದ್ಮೇಲೆ ಅವ್ರಿಗೆ ಕೆಲಸಗಳು ಸಿಗೋದಿಲ್ಲ. ಆ ಕಾರಣದಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ. ನೀವೇನ್ ಮಾಡಿದ್ದೀರಿ? ಚುನಾವಣೆಗೆ ಮುಂಚೆ ಹೋರಾಟ ಮಾಡತಕ್ಕಂಥವರನ್ನ ನೀವೇ ಭೇಟಿ ಮಾಡಿದ್ದೀರಿ. ನಾವು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ 1 ಲಕ್ಷ ತುಂಬುತ್ತೇವೆ, 2ನೇ ವರ್ಷದಲ್ಲಿ ಎಲ್ಲಾ ತುಂಬುತ್ತೇವೆ ಅಂತ ಹೇಳಿದ್ದೀರಿ. 3 ವರ್ಷ ಆದ್ರೆ ಮಾಡಿಲ್ಲ. ಆ ಕಾರಣಕ್ಕೆ ಯುವಕರಲ್ಲಿ ಆಕ್ರೋಶ ಮಡುಗಟ್ಟಿದೆ. ನೋಡಿ, ಆ ಹುಡುಗರು ಆಕ್ರೋಶ ಹೆಚ್ಚಾಗಿದೆ ಅನ್ನೋ ಮಾತನ್ನ ನಾನು ಹೇಳಿದೆ. ಅವರಿಗೆ ಬ್ಯಾನರ್ ಯಾವುದು ಏನು ಅನ್ನೋದು ಇದು ಪ್ರಶ್ನೆ ಅಲ್ಲ. ಅವರಿಗೆ ಅವರ ಆಕ್ರೋಶ, ಸರ್ಕಾರದ ವಿರುದ್ಧವಾದ ಆಕ್ರೋಶ ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ಸಣ್ಣ ಮುಂದೆ ಕಂಡಿದ್ದೆಲ್ಲನೂ ಇದು ಮಾಡಿದ್ದಾರೆ ಅಷ್ಟೇ. ಆದ್ರಿಂದ ಎಲ್ಲವನ್ನೂ ಅಲ್ಲ, ಯಾರೋ ಒಬ್ಬೊಬ್ರು ಅಂತವರು ಇರ್ತಾರೆ. ಆ ಕಾರಣದಿಂದ ಅವರಿಗೆ ನಾನು ದೋಷ ಕೊಡೋದಿಲ್ಲ. ಅವರೆಲ್ಲ ನಮ್ಮ ಅಣ್ಣ ತಮ್ಮಂದಿರಿದ್ದಂಗೆ, ಅವರ ಆಕ್ರೋಶಕ್ಕೆ ಕಾರಣ ಇದೆ. ಆದ್ರಿಂದ ನಾನು ಅವರಲ್ಲಿ ಹೇಳೋದು, ನೀವು ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ, ನಾವು ನಿಮಗೆ ಸಹಕಾರ ಕೊಡ್ಲಿಕ್ಕೆ ನಾವು ಬಂದಿರೋದು. ಆದ್ರಿಂದ ದಯವಿಟ್ಟು ಸಹಕರಿಸಿ. ಸರ್ಕಾರದ ಒಟ್ಟಿಗೆ ನಾವು ಕೂಡ ಹೋಗಿ ಮಾತಾಡ್ತೇವೆ, ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇವೆ.